ಹಾಯ್, ಎಲ್ರಿಗೂ ನಮಸ್ತೆ. ಟೋಟಲಾಗಿ 24 ಇಂಗ್ರೀಡಿಯೆಂಟ್ಸನ್ನು ಆಯುರ್ವೇದ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡ್ಬಿಟ್ಟು ನಾನಿಲ್ಲಿ ಆಯುರ್ವೇದ ಅಭಿವೃದ್ಧಿ ಚೂರ್ಣನ ಮಾಡಿದ್ದೀನಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಜೀರಿಗೆ, ಅಜ್ವೈನ, ಸೋಂಪು, ಕಲುಂಜಿ, ಹಿಪ್ಪಲಿ, ಕಹಿ ಜೀರಿಗೆ, ಮೆಂತೆ, ಮೆಣಸು, ಲವಂಗ, ಚಕ್ಕೆ, ಶುಂಠಿ, ಕಾಳುಮೆಣಸು, ಹವೀಜ, ನೆಲ್ಲಿಕಾಯಿ, ಅಳಲೆಕಾಯಿ, ತಾರೆಕಾಯಿ, ಅಶ್ವಗಂಧ, ಶತಾವರಿ, ಜ್ಯೇಷ್ಠಮಧು, ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಬೇವಿನ ಸೊಪ್ಪು, ಪೇರಳೆ ಎಲೆ ಮತ್ತು ಅಗಸಿ ಬೀಜ. ಟೋಟಲಾಗಿ ನನಗೆ 13 kgಯಷ್ಟು ಆರ್ಡರ್ ಬಂದಿತ್ತು. ಅದಕ್ಕೆ ನಾನಿಲ್ಲಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನು ಇದನ್ನು ಪರ್ ಕೆಜಿಗೆ 1400 ರುಪೀಸು ಪ್ಲಸ್ ಶಿಪ್ಪಿಂಗ್ ಚಾರ್ಜಷ್ಟು ಚಾರ್ಜ್ ಮಾಡ್ತಾಯಿದ್ದೀನಿ. ಟೋಟಲಾಗಿ ಇಷ್ಟೊಂದೆಲ್ಲ ಆಯುರ್ವೇದ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದೀನಿ ಅಂತಂದರೆ ಆಬ್ವಿಯಸ್ಲಿ ಅದು ಆರೋಗ್ಯಕ್ಕೆ ತುಂಬಾ ಹೆಲ್ದಿ ಆಗಿರುತ್ತೆ. ತುಂಬಾ ಆರೋಗ್ಯ ಅಭಿವೃದ್ಧಿ ಆಗಲಿಕ್ಕೆ ನಮಗೆ ಸರ್ವತೋಮುಖವಾಗಿ ಅದು ಪ್ರತಿರಕ್ಷಣೆಯನ್ನು ಕೊಡುತ್ತೆ. ಹಾಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಡೈಜೆಷನ್ ಪವರ್ ಇರುತ್ತೆ. ಶುಗರ್ ಇರೋರು ಕೂಡ ತೊಗೋಬೋದು, BP ಇರೋರು ಕೂಡ ತೊಗೋಬೋದು, ಯಾವುದೇ ಸಮಸ್ಯೆ ಇರೋರು ಕೂಡ ಇದನ್ನು ತೊಗೋಬೋದು. ಅವರು ಇವರು ಅಂತೇನಿಲ್ಲ. ಸೊ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ನೀವು ಆರ್ಡರ್ ಕೊಡ್ಬೋದು.